ಇವತ್ತಿನ ಈ ಗಳಿಗೆಯು ನಮಗೆಲ್ಲರಿಗೂ ಒಂದು ಸಂತೋಷದ ಗಳಿಗೆಯಾಗಿದೆ. ತುಂಬ ಸಮಯದಿಂದ ನಾವು ನಿರೀಕ್ಷೆ ಮಾಡ್ತಿದ್ದೆವು, ನಮ್ಮ ಸಾಹುಕಾರರವರು ನಮ್ಮಲ್ಲಿ ಯಾವಾಗ ಬರ್ತಾರಂತೆ. ನಮ್ಮದಿಲ್ಲ, ಇವತ್ತು ಬಂದು ಮುಟ್ಟಿದ್ದಾರೆ. ಸನ್ಮಾನ್ಯ ಕರ್ನಾಟಕ ಕಂಡ ಮುಸ್ಲಿಂ ಸಮುದಾಯದ ಅತಿ ದೊಡ್ಡ ನಾಯಕರು. ಏಕೆಂದರೆ ಸಚಿವರು ಅಂತ ಹೇಳುವಾಗ ಅದು ಸರ್ಕಾರ ಇದ್ದ ಹಾಗೆ ಮಾತ್ರ. ನಾಯಕರೆಂದರೆ ಅದು ಅವರು ಆಯುಷ್ಯ ಪೂರ್ತಿ ಅವರು ನಮ್ಮ ಸಮುದಾಯದ ನಾಯಕರಾಗಿದ್ದಾರೆ. ಅಲ್ಹಮ್ದುಲಿಲ್ಲಾ ಸುಬ್ಹಾನಲ್ಲಿಲ್ಲಾ, ಸರ್ವಶಕ್ತದ ಅಲ್ಲಾಹನು ಅವರಿಗೆ ಆಫಿಯತುಲ್ಲ ದೀರ್ಘ ಆಯುಷ್ಯ ನೀಡಲಿ. ಅವರ ವಫಾತ್ವರೆಗೂ ಕೂಡ ಅವರ ಸಮುದಾಯಕ್ಕೆ ಖಿದ್ಮತ್ ಸೇವೆ ಮಾಡುವವರಿಗೆ ಅಲ್ಲಾಹು ತೌಫೀಕ್ ನೀಡಲಿ. ವಿಶೇಷವಾಗಿ ಅವರ ಈ ಉಲಾಲ ದಕ್ಷಿಣ ಭಾರತ ಅಜ್ಮೀರ್ ಎಂದೇ ಹೆಸರುವಾಸಿಯಾದಂತಹ ಕುತುಬುಜ್ಜಮಾನ ಸೈಯದ್ ಮುಹಮ್ಮದ್ ಶರೀಫುಲ್ ಮದೀನಾ ಅವರ ದರ್ಬಾರಲ್ಲಿ ಅವರು ಸಣ್ಣ ಮಗುವಿನಿಂದ ಹಿಡಿದು ಇಷ್ಟರವರೆಗೂ ಕೂಡ ಅವರ ತಂದೆ ಅಜ್ಜಂದಿರು, ಅವರ ತಾಯಿ ಅಜ್ಜಿಯವರು ಕೂಡ ಬರ್ತಾ ಇದ್ದರು. ಹಲವು ಕಾಲಗಳಿಂದ ಹಿಂದೆನೆ ಹೇಳುವುದಾದರೆ ಅವರ ತಾಯಿಯವರು ಅವರಿಗೆ ಗೊತ್ತಿಲ್ಲದೆ ಇಲ್ಲಿ ಬಂದು 2-3 ದಿವಸ ಸಾಮಾನ್ಯದಿಂದ ಸಾಮಾನ್ಯ ಒಂದು ವ್ಯಕ್ತಿಗಳಾಗಿ ಅವರು ಬಂದು ಇಲ್ಲಿ 2-3 ದಿವಸ ವಾಸಿಸಿದ್ದಾರೆ. ಯಾರಿಗೂ ಗೊತ್ತಿರುವುದಿಲ್ಲ ಇದು ನಮ್ಮ ಮನಿಷ್ಠ ಅವರ ತಾಯಿ ಅಂತ. ಅಷ್ಟು ಒಂದು ಅವರ ಕುಟುಂಬವು ಈ ಮದನ್ ದರ್ಬಾರವನ್ನು ಪ್ರೀತಿಸ್ತಾ ಇದೆ. ಅಲ್ಹಮ್ದುಲಿಲ್ಲಾ, ಅವರಿಗೆ ಆ ಮದನ್ ಅವರ ಬರ್ಕತ್ತಿನಿಂದ ಸರ್ವವಿಧ ಏನೆಲ್ಲ ಅವರಿಗೆ ಮುಸೀಬತ್ ಉಂಟು ಅದೆಲ್ಲ ಅಲ್ಲಾಹು ನೀಗಿಸಲಿ. ಅದೇ ರೀತಿ ಇನ್ನು ವಿಶೇಷವಾಗಿ ಅಂದರೆ ಸರ್ ಅವರೇ 2023 ಮಾರ್ಚಲ್ಲಿ ನಾವು ಇಲ್ಲಿ ಅಧಿಕಾರಕ್ಕೆ ಬಂದಿದ್ದೇವೆ. ಚುನಾವಣೆ ವಕ್ಫ್ ಬೋರ್ಡ್ನಿಂದ ನ್ಯಾಯಯುತವಾಗಿ ಚುನಾವಣೆ ಬಂದು ನಮಗೆ ಅಧಿಕಾರ ಬಂದದ್ದು. ಅಲ್ಹಮ್ದುಲಿಲ್ಲಾ, ನಿಮ್ಮೆಲ್ಲರ ಸಹಕಾರದಿಂದ ನಾವು ಬರುವಾಗ 1,09,00,000 ರೂಪಾಯಿ ಕೇವಲ ಶಾಲಾ ಕಾಲೇಜುಗಳಿಗೆ ಸಾಲ ಇತ್ತು. ಆ ಲೀಸ್ಟ್ ಅವತ್ತೇ ನಾನು ಇಟ್ಟುಕೊಟ್ಟಿದ್ದೇನೆ. ಅಲ್ಹಮ್ದುಲಿಲ್ಲಾ, ಅದು ಇವತ್ತು 90 ಲಕ್ಷ ಆ ಸಾಲವನ್ನು ಕೊಟ್ಟು ಆಯಿತು ಎಲ್ಲ ಟೀಚರ್ಗಳಿಗೆ ಕೂಡ. ಅದೇ ರೀತಿಯಲ್ಲಿ ಈಗ ಇಲ್ಲಿರುವ 16 ಶಾಲಾ ಕಾಲೇಜುಗಳು, ಒಂದು ITI ಕಾಲೇಜುಗಳು, 32 ಮದ್ರಸೆಗಳು, 32 ಮಸೀದಿಗಳು ಎಲ್ಲರಿಗೂ ಕೂಡ ಕ್ರಮಬದ್ಧವಾಗಿ ಸಂಬಳವನ್ನು ಕೊಡ್ತಾ ಇದ್ದೇವೆ. 7 ವರ್ಷಗಳಿಂದ ತುಂಬಾ ಇಲ್ಲಿ ಪ್ರಾಬ್ಲಮ್ ಇತ್ತು, ಸಂಬಳ ಸಿಗುವುದಿಲ್ಲ ಅಂತ ಹೇಳಿ 1 ವರ್ಷ 6 ತಿಂಗಳು 3 ತಿಂಗಳು ಆಗಿತ್ತು. ಅಂತ ಎಲ್ಲಾ ಸಮಸ್ಯೆಯನ್ನು ನೀಗಿಸಿ ಅಲ್ಹಮ್ದುಲಿಲ್ಲಾ ಒಂದು ರೂಟಿಗೆ ತಂದು ನಾವು ಮುಟ್ಟಿದ್ದೇವೆ. ಅಲ್ಹಮ್ದುಲಿಲ್ಲಾ, ಚೆನ್ನಾಗಿ ಯಾವುದೇ ವ್ಯತ್ಯಾಸಗಳಿಲ್ಲದೆ ಎಲ್ಲರೂ ಒಟ್ಟಿಗೆ ನಾವು ಹೋಗ್ತಾ ಇದ್ದೇವೆ. ಅಲ್ಹಮ್ದುಲಿಲ್ಲಾ, ನಿಮ್ಮೆಲ್ಲ ಸಹಕಾರ ಆಗಿದೆ. ಅದೇ ರೀತಿ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ತಮಗೆ ಗೊತ್ತಿರಬಹುದು, ನೋಡಿರಬಹುದು. ಈಗ ನಗರದಲ್ಲಿ ಇರುವಂತಹ ವಿದ್ಯಾರ್ಥಿಗಳು, ನಮ್ಮ ಮುತಾಲಿ ವಿದ್ಯಾರ್ಥಿಗಳು, ಅವರಿಗೆ ಬೇಕಾಗಿ ಹಾಸ್ಟೆಲ್ ಕಟ್ಟಡವನ್ನು ನಾವು ಕಟ್ಟಿ ಈಗ ಕೆಲಸ ಕಾಮ ನಡೀತಾ ಇದೆ. ಅದಕ್ಕಾಗಿ ತಮ್ಮ ಹತ್ರ ಮನೆ ಕಟ್ಟಾಗ ನೀವು ಅದನ್ನು ಸ್ವೀಕರಿಸಿ ಅಲ್ಹಮ್ದುಲಿಲ್ಲಾ ನಿನ್ನೆ 2 ಕೋಟಿ ರೂಪಾಯಿ ನಮ್ಮ ಈ ಹಾಸ್ಟೆಲ್ ಕಟ್ಟಡಕ್ಕೆ ಅವರು ಪಾಸ್ ಮಾಡಿದ್ದಾರೆ. ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾ, ನಮಗೆ ಎಷ್ಟು ಅಲ್ಲಾಹನಿಗೆ ಶುಕ್ರ್ ಹೇಳಿದ್ರೆ ಸಾಕಾಗುತ್ತೆ. ಯಾಕೆಂದರೆ ನಾವು ಯಾವುದೇ ರೀತಿಯಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಕೇವಲ ನಮಗೆ ಇಲ್ಲಿ ಸಿಕ್ಕಿದ್ದು 5,000 ರೂಪಾಯಿ ಮಾತ್ರ. ಆ ದಿವಸ ಕೇವಲ 5,000 ರೂಪಾಯಿ ಸಿಕ್ಕಿತ್ತು. ಅಲ್ಹಮ್ದುಲಿಲ್ಲಾ, ಇವಾಗ നല്ല ಒಳ್ಳೆಯ ಒಂದು ಮಟ್ಟಕ್ಕೆ ಬಂದಿದ್ದೇವೆ. ಯಾವಾಗಲೂ ನಿಮಗೆ ನಾವು ನಿಮ್ಮ ನೆನಪು ಮಾಡ್ತಾ ಇದ್ದೇವೆ. ಯಾವ ಸಮಯದಲ್ಲಿ ಕೂಡ ಇಲ್ಲಿ ಎಲ್ಲಾ ದಿವಸ ಬೆಳಿಗ್ಗೆ ಫಜರ್ ನಂತರ ಇಲ್ಲಿ ಅಲ್ಲಿ ಜಿಯಾರತ್ ನಡೀತಾ ಉಂಟು, ಯಾಸೀನ್ ಓದಿ. ಆ ಜಿಯಾ ಸಮಯದಲ್ಲಿ ಕೂಡ ವಿಶೇಷವಾಗಿ ನಿಮ್ಮ ಕುಟುಂಬವನ್ನು ನೆನಪಿಸ್ತಾ ಇದ್ದೇವೆ. ನಿಮಗಾಗಿ ನಾವು ದುಆ ಪ್ರಾರ್ಥನೆ ಮಾಡ್ತಿದ್ದೇವೆ. ಹೇಳಿ ನಾವು ನಮಗೆ ವಿಷಯ ಅಲ್ಲ, ಒಂದು 50-60 ವರ್ಷ ಆಯಿತು ನಮ್ಮ ITI ಕಾಲೇಜ್ ಓಪನ್ ಆಗಿ 50 ವರ್ಷ ಆಯಿತು. 14 ಶಾಲಾ ಕಾಲೇಜು ಉಂಟು. ಅಲ್ಹಮ್ದುಲಿಲ್ಲಾ, ಸೈಯದ್ ಮದನಿ ಒಂದು ಯೂನಿವರ್ಸಿಟಿ ಮಾಡಬೇಕಂತ ತುಂಬಾ ಹಂಬಲ ಇದೆ. ಅದಕ್ಕೆ ಏನು ಬೇಕಾದ್ರೆ ಸ್ಥಳವನ್ನು ಕೂಡ ನಾವು ಮಾಡಿಟ್ಟಿದ್ದೇವೆ. ಸಹಕಾರದಿಂದ, ತಮ್ಮೆಲ್ಲ ಸಹಕಾರದಿಂದ ಸಹಾಯದಿಂದ ಅದು ನೆರವೇರಿಸಿಕೊಡ್ಬೇಕಂತ ವಿನಂತಿ ಮಾಡುತ್ತಾ ನಿಮ್ಗೆಲ್ಲರಿಗೂ ನಾನು ಸ್ವಾಗತ ಮಾಡ್ತಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. 1-2 ಮಾತು ಸರ್ ಮಾತಾಡ ಸರ್. 20 ಎಕರೆ 7 ಎಕರೆ ಯೂನಿವರ್ಸಿಟಿ ಬರಲ್ಲ, ಮಿನಿಮಮ್ 20 UGCದು ಗೈಡ್ಲೈನ್ಸ್ ಉಂಟು. 20 ಎಕರೆ ಮಿನಿಮಮ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರತಿ ಸಲ ನಾನು ಯಾವತ್ತೂ ಇವತ್ತಿಂದ ಎಲ್ಲ ಅಧ್ಯಕ್ಷರು ಹೇಳ್ದಂಗೆ ನನ್ನ ಚಿಕ್ಕ ವಯಸ್ಸಿಂದ ನಾನು ಯಾವಾಗ ಮಂಗಳೂರು ಬಂದಿದ್ದೀನಿ ಆವಾಗ ದರ್ಗಾ ಬಂದು ಜಿಯಾರತ್ ಮಾಡಿ ನಾನು ಹೋಗ್ತೀನಿ. ಜಿಯಾರತ್ ಮಾಡಿಲ್ಲ ಹೋಗಲ್ಲ. ಎಷ್ಟು ಜನ ಕೆಲಸದ ಒತ್ತಡ ಇರಲಿ ಏನಾರ ಇರಲಿ, ನಾನು ರಾಜಕೀಯಕ್ಕೆ ಬಂದಾದ್ಮೇಲೂ ಅಷ್ಟೇ, ರಾಜಕೀಯಕ್ಕೆ ಮುಂಚೆನೂ ಅಷ್ಟೇ, ನಾನು ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಎಲ್ಲ ಅದೇನೋ ಒಂದು ಅಭಿಮಾನ ಉಲ್ಲಾಲ್ ದರ್ಗಾದಲ್ಲಿ ಒಂದು ಅಭಿಮಾನ ನಂಬಿಕೆನ ಇಟ್ಕೊಂಡು ನಮ್ಮ ಚಿಕ್ಕ ವಯಸ್ಸಿಂದನೂ ನಾವು ಪ್ರತಿ ಸಲ ಬೆಂಗಳೂರು ಬಂದರೆ ನನಗೆ ಭೇಟಿ ಕೊಟ್ಟಾರೆ ಯಾವತ್ತೂ ಹೋಗಿಲ್ಲ. ಇವತ್ತು ಹೋಗಿದ್ದೆ ಆ್ಯಕ್ಚುಲಿ ಕಾಸರಗೋಡಿಗೆ 9:30 ಫ್ಲೈಟ್ ಇತ್ತು.
ಅದೇನಾದರೂ ಪರವಾಗಿಲ್ಲ, ನಾನು ಮಂಗಳೂರು ಬಾರ್ಡರ್ ಬಂದಿದ್ದೀನಿ, ನಾನು ದರ್ಗಾಗೆ ಹೋಗಿ ಜಿಯಾರತ್ ಮಾಡೇ ಹೋಗ್ಬೇಕಂತ ಇವತ್ತು ಅಲ್ಹಮ್ದುಲಿಲ್ಲಾಹ್ ಅಲ್ಲ ದರ್ಗಾಗೆ ಬಂದು ಅಲ್ಲಾಮಿಯ ಜಿಯಾರತ್ ಮಾಡೋಕ್ಕೆ ಅವಕಾಶ ಇರ್ತಾ ಜಿಯಾರತ್ ಮಾಡ್ಕೊಂಡಿದ್ದೀನಿ. ಅಧ್ಯಕ್ಷ ಹೇಳ್ದಂಗೆ ಉಳ್ಳಾಲ ದರ್ಗಾ ಅಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಒಂದು ಇತಿಹಾಸದ ದರ್ಗಾ. ಒಂದು ಇಲ್ಲಿ ಏನು ಬಂದ್ರೂ ಹೇಳ್ಕೊಂಡ್ರೆ ಅದು ಅದು ಭಗವಂತ ನಡೆಸ್ಕೊಡ್ತಾನೆ, ಅಲ್ಲ ನಡೆಸ್ಕೊಡ್ತಾನಂತ ಎಲ್ಲರಿಗೂ ಗೊತ್ತಿರೋದೇ ವಿಚಾರ. ಅದ್ರ ಜೊತೆಯಲ್ಲಿ ಈ ಕಮಿಟಿ ಹೊಸದ ಕಮಿಟಿ ನನಗೆ ಖುಷಿ ಸಂತೋಷ ತಂದಿದ್ದರೆ ಇದಕ್ಕಿಂತ ಮುಂಚೆ ಕಮಿಟಿ ಇತ್ತು. ಈ ಕಮಿಟಿ ಬಂದೇ ಜೂನಲ್ಲಿ ಮೇಲೆ ಬಂದಿದ್ದು, ಮಾರ್ಚ್ ಆದಮೇಲೆ ಈ ಕಮಿಟಿ ಬಂತು. ಕಮಿಟಿ ಬರೋದು ಮುಂಚೆ ಭಾಳ ಸಾಲ ಇತ್ತು, ಈಗ ಹೇಳ್ದಂಗೆ 1.5 ಕೋಟಿ ಸಾಲ ಇತ್ತು, ಭಾಳ ಸಂಬಳಗಳು ಕೊಟ್ಟಿಲ್ಲ. ಈ ಕಮಿಟಿ ಬಂದು 1 ವರ್ಷ ಒಳಗಡೆ ಆ 90 ಲಕ್ಷ ಸಾಲನೂ ತೀರಿಸಿದ್ದಾರೆ. ಸ್ಯಾಲರಿ ಪೆಂಡಿಂಗ್ ಇತ್ತು, ಸ್ಯಾಲರಿ ಎಲ್ಲ ತೀರಿಸಿದ್ದಾರೆ. ಅದ್ರ ಜೊತೆಲಿ ಒಂದು ಹೊಸ ಕಟ್ಟಡ ಕಟ್ಟಕ್ಕೆ ನನಗೆ ಆಹ್ವಾನ ಕೊಟ್ಟಿದ್ದರು. ಇಲ್ಲಿ ಒಂದು ಎಸ್ಟಿಮೇಟ್ ಕೊಟ್ಟು 5 ಕೋಟಿದು ಒಂದು ಪ್ರಪೋಸಲ್ ನನಗೆ ಕೊಟ್ಟಿದ್ದರು. ನಿನ್ನೆ ತಾನೇ ನಾನು 2 ಕೋಟಿ ಉಳ್ಳಾಲ ದರ್ಗಾದ ಕಟ್ಟಡಕ್ಕೆ ಲೇಡೀಸ್ ಕಾಲೇಜ್ ಮಾಡೋಕ್ಕೆ 2 ಕೋಟಿಯನ್ನು ನಿನ್ನೆ ಯೂನಿವರ್ಸಿಟಿ ಮಾಡಬೇಕಂತ ಏನು ತಾವು ಕನಸು ಆಸೆ ಇಟ್ಕೊಂಡಿದ್ದೀರಾ, ದಯಮಾಡಿ ಯೂನಿವರ್ಸಿಟಿಗೆ 7 ಎಕರೆ ಆಗಲ್ಲ, ಕನಿಷ್ಠ ಒಂದು 25 ಎಕರೆ ಬೇಕಂತ. 25 ಎಕರೆ ಇಡಿ. ಏನಕ್ಕೆ ನಾನು ನೋಡಿದೆ, ನಾವು ನಾಲೆಜ್ ಸಿಟಿ ಅಂತ ನಮ್ಮ AP ಉಸ್ತಾದವ್ರು ಮಾಡಿದ್ದಾರೆ, ನಾವು ಕೇಳೋದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ನನ್ನ ಶಾಪಿ ಮಾಜಿ ಬೋರ್ಡ್ ಚೇರ್ಮನ್ಗೆ ನನ್ನ ದಾರಿಯಲ್ಲಿ ಹೇಳ್ಕೊಂಡು ಬಂದೆ. ನಾವು ನಮ್ಮ ಕರ್ನಾಟಕದಲ್ಲಿ ಆ ಥರ ಒಂದು ನಾಲೆಜ್ ಸಿಟಿ ಥರ ನಾವು ಮಾಡಬೇಕಾಗ್ತದೆ. ನಾವು ಭಾಳ ಹಿಂದೆ ಇದ್ದೀವಿ ವಿದ್ಯಾಭ್ಯಾಸದಲ್ಲಿ, ಭಾಳ ನಾವು ಅಲ್ಪಸಂಖ್ಯಾತರು ಭಾಳ ಹಿಂದೆ ಇದ್ದೀವಿ. ನಾವು ಮುಂದೆ ಬರಬೇಕಾದ್ರೆ ವಿದ್ಯಾಭ್ಯಾಸ ಕೊಡಬೇಕಾಗ್ತದೆ, ಮಕ್ಕಳು ಕೊಡಬೇಕಾಗ್ತದೆ. ಆ ಕಾರಣಕ್ಕೆ ನನ್ನ ನಾಲೆಜು ಒಂದು ನಾಲೆಜ್ ಸಿಟಿ ಕ್ಯಾಂಪಸ್ ಮಾಡುವಂಥ ನನ್ನ ಆಲೋಚನೆ ಇದೆ. ನಮ್ಮ ಒಪ್ಪೋಡು ಎಲ್ಲ ಕಡೆ ಆಸ್ತಿ ಇದೆ, ಎಲ್ಲೂ ಆ ಒಪ್ಪೋಡು ಆಸ್ತಿ ಇಲ್ಲ ಅಂತಲ್ಲ, ಎಲ್ಲ ಕಡೆ ಒಪ್ಪಿದೆ. ನನ್ನ ಆಸೆ ಇದೆ, ಮುಂದಿನ ದಿನಲ್ಲಿ ಅದು ಮಾಡ್ತೀನಿ. ನಿಮ್ಮಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡೋದು, ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರಾ. ಈಗ ನೋಡಿರ್ಬೋದು, ನಾವು ಒಪ್ಪಂದ ನಾನು ಮಂತ್ರಿ ಅಲ್ಲಾಮಿಯ ನನಗೆ ಅವಕಾಶ ಕೊಟ್ಟಾದ್ಮೇಲೆ, ನಾನು ಮಂತ್ರಿ ಆದಮೇಲೆ ನನಗೆ ಆಸ್ತಿ ಎನ್ಕ್ರೋಚ್ಮೆಂಟ್ ತೆಗೆ ಕೊಟ್ಟಿದ್ದೀನಿ. ನಾನು ಯಾರು ರೈತರ ಜಾಗ ತೊಗೊಳಕ್ಕೆ ಕೊಟ್ಟಿಲ್ಲ, ಬೇರೆ ಅನ್ಯಾಯವಾಗಿ ಬೇರೆಯವ್ರ ಜಾಗ ತೊಗೊಳಕ್ಕೆ ಕೊಟ್ಟಿಲ್ಲ. ನಮ್ಮ ಆಸ್ತಿ ನಾನು ತೊಗೊಂಡು ಹೊಟ್ಟಿದ್ದಕ್ಕೆ BJP ಅವರು ಎಷ್ಟು ದೊಡ್ಡ ಇಶ್ಯೂ ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ. ನಮ್ಗೆ ಯಾರೂ ಬೇಕಾಗಿಲ್ಲ, ನಮ್ಮ ಅಂಥ ಆಸ್ತಿನೂ ಬೇಕಾಗಿಲ್ಲ. ನಮ್ಮ ಆಸ್ತಿ ಟೋಟಲ್ ಇದ್ದಿದ್ದು 1,12,000 ಎಕರೆ ಟೋಟಲ್ ಇದ್ದಿದ್ದು. ಅದನ್ನು ಉಳಿದಿರೋದೇ 23,000 ಉಳಿದಿದೆ. ಅದರಲ್ಲಿ 17,000 ಎನ್ಕರೇಜ್ಮೆಂಟ್ ಆಗಿದೆ. ನಮ್ಮ ಪ್ರೈವೇಟ್ ಮುಸ್ಲಿಮ್ ಅವರೇ ಎನ್ಕರೇಜ್ ಮಾಡಿದ್ದಾರೆ, ಯಾರು ರೈತರಿಲ್ಲ, ಬೇರೆಯವರೆಲ್ಲ ರೈತರು. ಅದು ನಾನು ತೆಗ್ದು ಅದಾದರೂ ಉಳಿಸುವಂಥ ನಾನು ಪ್ರಯತ್ನ ಮಾಡುವಾಗ ಈ BJP ಅವರು ಏನೇನು ಮಾಡ್ತಾರೆ ನಮಗೆಲ್ಲ ಗೊತ್ತಿರೋದು. ನಿಮ್ಮಲ್ಲಿ ಒಂದು ಮನವಿ ಮಾಡಿ ಕೇಳ್ಕೊಳ್ಳೋದು, ದಯಮಾಡಿ ಅವ್ರಿಗೂ ಒಳ್ಳೆ ಆಲೋಚನೆ ಕೊಡಲಿ, ಒಳ್ಳೆ ಬುದ್ಧಿ ಕೊಡಲಿ ಅಂತ ನೀವು ಭಗವಂತನ ಪ್ರಾರ್ಥನೆ ಮಾಡಿ. ನಾವು ತಪ್ಪು ಮಾಡೋಕ್ಕೆ ಹೋದರೆ ತಪ್ಪದು. ನಾವು ಯಾರ ಆಸ್ತಿನ ತೊಗೊಳಕ್ಕೆ ಹೆಂಗೆ ಸಾಧ್ಯ? ನಿಮ್ಮ ಆಸ್ತಿನ ತೊಗೊಳಕ್ಕೆ ಸಾಧ್ಯನಾ? ಅದು ರೈತರಂದರೆ ಅನ್ನದಾತರು ಅಂತೀವಿ ನಾವು, ಅನ್ನದಾತರು. ಅವರ ಆಸ್ತಿ ತೊಗೊಳಕ್ಕೆ ಪ್ರಶ್ನೆನೇ ಬರಲ್ಲ. BJP ಅವರು ಸುಮ್ಗೆ ಪ್ರಚಾರ ಮಾಡ್ತಾಯಿದ್ದಾರೆ, ರೈತರ ಆಸ್ತಿ ತೊಗೊಂಡ್ಬಿಡ್ತಾರೆ, ಹೋಗ್ಬಿಟ್ಟು. ಯಾರ ಆಸ್ತಿ ನಮ್ಮ ಇಸ್ಲಾಂ ಧರ್ಮನೂ ಇಲ್ಲ. ನಮ್ಮ ಇಸ್ಲಾಂ ಧರ್ಮಲ್ಲಿ ನಾವು ಬೇರೆಯವರ ಆಸ್ತಿ ಜಬರ್ದಸ್ತಿ ತೊಗೊಳಕ್ಕೆ ನಮ್ಗೆ ಯಾವ ಇದೇ ಇಲ್ಲ. ಇದು ಎಲ್ಲ ದಾನಿಗಳು ದಾನ ಮಾಡಿರೋದು. ಭಾಳ ಜನ ತಲೆಯಲ್ಲಿದೆ ಏನಂತ, ಒಪ್ಪಂದರೆ ಸರ್ಕಾರಿ ಕೊಟ್ಟಿರೋ ಜಾಗ ಅಂತ. ಸರ್ಕಾರಿಗೆ 1 ಇಂಚು ಇಲ್ಲ. ಈ ದಾನಿಗಳು ದಾನ ಮಾಡಿರೋದು 1,12,000 ಎಕರೆ ದಾನಿಗಳು ದಾನ ಮಾಡಿರೋದು. ನಾನು ಮುಂದಿನ ದಿನದಲ್ಲಿ ಒಪ್ಪಿಂದ ಭಾಳ ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಮಾಡಬೇಕಂತ ನಾನು ಯೋಚನೆ ಮಾಡಿದ್ದೀನಿ. ನಿಮ್ಮ ಸಹಕಾರ ಬೆಂಬಲ ಬೇಕು ಅಂತ ಎಲ್ಲರೂ ಒಳ್ಳೆಯದಾಗಲಿ ಅಂತ ನಾನು ಮಾತು